ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿರೋದು ರಾಜಾಜಿನಗರಲ್ಲಿರೋ ಇಸ್ಕಾನಲ್ಲಿ. ವಿಶ್ವದಾದ್ಯಂತ ನೋಡೋದಾದರೆ 800 ಇಸ್ಕಾನ್ ಟೆಂಪಲ್ಸ್ ಇದೆ. ಇಂಡಿಯಾ ಮಾತ್ರ ಅಲ್ಲ, ಔಟ್ಸೈಡ್ ಇಂಡಿಯಾನೂ ಕೂಡ ಇದೆ. ಕೆನಡಾ ಇರ್ಬೋದು, US ಇರ್ಬೋದು, ಇಲ್ಲೆಲ್ಲನೂ ಇಸ್ಕಾನ್ ಟೆಂಪಲ್ಸ್ ಇದೆ. 1966 ಫಸ್ಟು ಟೆಂಪಲ್ನ ಸ್ಟಾರ್ಟ್ ಮಾಡ್ತಾರೆ ನ್ಯೂಯಾರ್ಕ್ ಸಿಟಿಯಲ್ಲಿ. ಇದ್ರ ಫೌಂಡರ್ ಬಂದು ಭಕ್ತಿ ವೇದಾಂತ ಪ್ರಭುಪಾದರು. ಬೆಂಗಳೂರಲ್ಲಿ ಈ ಟೆಂಪಲ್ನ ಇನಾಗ್ರೇಟ್ ಮಾಡಿದ್ದು 1977. ಬೆಂಗಳೂರಲ್ಲಿ 2 ಇಸ್ಕಾನ್ ಟೆಂಪಲ್ ಇದೆ. ಒಂದು ರಾಜಾಜಿನಗರ, ಇನ್ನೊಂದು ಕನಕಪುರ ಹತ್ರ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ, ಈ ಧ್ವಜಸ್ತಂಭ ನೋಡ್ತಾ ಇದ್ದೀರಲ್ಲ, ಇದು 17 ಮೀಟರ್ ಎತ್ತರ ಇದೆ ಮತ್ತು ಇದು ಗೋಲ್ಡ್ ಪ್ಲೇಟೆಡ್. ಆಮೇಲೆ ಕಳಸ ಶಿಖರನೂ ಕೂಡ 8.5 ಮೀಟರ್ ಇದೆ, ಅದು ಕೂಡ ಗೋಲ್ಡ್ ಪ್ಲೇಟೆಡ್. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈಗ ಇಸ್ಕಾನ್ದು ಫುಲ್ ಫಾರ್ಮ್ ಏನಂತ ಗೊತ್ತಿರಲ್ಲ. ನನಗೂ ಕೂಡ ಈ ಮುಂಚೆ ಗೊತ್ತಿರಲಿಲ್ಲ. ನಾನು ಸರ್ಚ್ ಮಾಡಿದಾಗ ಗೊತ್ತಾಯಿತು. ಅದ್ರ ಫುಲ್ ಫಾರ್ಮ್ ಏನಂತ ಹೇಳಿದ್ರೆ, ದ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಡೈರೆಕ್ಟ್ ಇದು ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹರಿನಾಮ ದ್ವಾರ ಅಂತ ಇದೆ, ಅಲ್ಲಿ 108 ಬಾರಿ ಹರಿನಾಮ ಸ್ಮರಣೆ ಮಾಡಿ ನಾವು ದೇವರ ದರ್ಶನಕ್ಕೆ ಹೋಗಬೇಕು. ಇದು ಪ್ರತಿ ಬಾರಿ ಇರಲ್ಲ, ಕೆಲವೊಂದು ಸಲ ಕ್ಲೋಸ್ ಮಾಡಿರ್ತಾರೆ. ಆಮೇಲೆ ನೀವೇನಾದರೂ ಪೂಜೆಗೆ ಅಲ್ಲಿ ಸಾಮಗ್ರಿಗಳನ್ನ ತೊಗೋಬೇಕು ಅಂತ ಹೇಳಿದ್ರು ಅಲ್ಲೇ ಮಾರ್ತಾ ಇರ್ತಾರೆ, ಅದನ್ನು ಬೇಕಾದರೂ ತೊಗೋಬೋದು. ಡೈರೆಕ್ಟ್ ಇಲ್ಲಿಂದ ನಿಮಗೆ ಶ್ರೀನಿವಾಸ ಇಲ್ಲ ಗೋವಿಂದನ ದರ್ಶನ ಆಗುತ್ತೆ. ಈ ದೇವಸ್ಥಾನದಲ್ಲಿ ಶ್ರೀನಿವಾಸ ಮಾತ್ರ ಅಲ್ಲ, ಕೃಷ್ಣ ಬಲರಾಮ, ರಾಧಾಕೃಷ್ಣ, ಹಾಗೆ ಗರುಡ, ಆಂಜನೇಯ, ಪ್ರಹ್ಲಾದ, ನರಸಿಂಹ, ಈ ಎಲ್ಲ ದೇವರುಗಳು ಕೂಡ ಇದೆ. ಇಲ್ಲಿ ದರ್ಶನಕ್ಕೆ ಹೋದರೆ ತುಂಬಾ ಪೀಸ್ ಅಂತ ಅನಿಸುತ್ತೆ. ಹರಿನಾಮ ಸ್ಮರಣೆ ಆಗ್ತಾ ಇರುತ್ತೆ, ತುಂಬಾ ಒಳ್ಳೆ ಗಾಳಿ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೇವರ ದರ್ಶನ ಮುಗಿಸಿ ನಾವು ಕೆಳಗಡೆ ಎಕ್ಸಿಟ್ಗೆ ಬಂದರೆ ಅಲ್ಲಿ ಈ ಥರ ಬುಕ್ಸ್ ಇರ್ಬೋದು, ಪ್ರಸಾದ ಎಲ್ಲನೂ ಮಾರ್ತಾ ಇರ್ತಾರೆ. ಆಮೇಲೆ ಈ ದೇವಸ್ಥಾನದಲ್ಲಿ ಇರೋವರೆಗೂ ಹರಿನಾಮ ಸ್ಮರಣೆ ಕೇಳಿಸ್ತಾ ಇರುತ್ತೆ. ತುಂಬಾ ಪೀಸ್ಫುಲ್ ಅನಿಸುತ್ತೆ ಮತ್ತು ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ದೇವ್ರ ಫೋಟೋಗಳನ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬ ಡಿಫ್ರೆಂಟ್ ಆಗಿರೋದು ಮತ್ತು ಚೆನ್ನಾಗಿರೋ ದೇವರ ಫೋಟೋಸ್ಗಳು ಸಿಗುತ್ತೆ. ಇದೆಲ್ಲನೂ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಕೃಷ್ಣನ ಅವತಾರ ಯಾವ ರೀತಿ ಇದೆ ಮತ್ತು ಈ ದೇವಸ್ಥಾನನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ಮತ್ತು ಹೇಗೆಲ್ಲ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು ಅನ್ನೋದ್ರದ್ದು ಒಂದು ಹಿಸ್ಟ್ರಿ ಕೂಡ ಅಲ್ಲಿ ಹಾಕಿದ್ದಾರೆ. ಅದನ್ನು ಕೂಡ ನಾವು ನೋಡ್ಬೋದು. ಕರ್ನಾಟಕದಲ್ಲಿರೋ ತುಂಬ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇಸ್ಕಾನಿಂದ ಊಟ ಹೋಗುತ್ತೆ. ಆಮೇಲೆ ಅಲ್ಲಿ ಬರೋ ಭಕ್ತಾದಿಗಳು ಎಲ್ರಿಗೂ ಕೂಡ ಪ್ರಸಾದನ ಕೊಡ್ತಾರೆ. ಆಮೇಲೆ ಅಲ್ಲಿ ಹೋಗೋರು ಎಲ್ಲರಿಗೂ ಮಧ್ಯಾಹ್ನ 11:30 2 ಗಂಟೆವರೆಗೂ ಉಚಿತ ಊಟ ಕೂಡ ಕೊಡ್ತಾರೆ. ನಾನು ಹೇಳಿದ್ನಲ್ಲ ಮಾರ್ನಿಂಗ್ ಬೇಗನೆ ಹೊರಟೆ ಅಂತ. ಬೇಗ ಹೊರಟ್ರು ಇಷ್ಟು ಜನ ಇದ್ದರು ಅಲ್ಲಿ ಟೆಂಪಲಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು. ನಾನು ಕೂಡ ಪ್ರಸಾದ ತಗೋಬೇಕು ಅಂತ ದರ್ಶನ ಎಲ್ಲನೂ ಮುಗಿಸಿ ಹೊರಟೆ. ಪ್ರಸಾದ ಕೊಡೋ ಸ್ಥಳದಲ್ಲಿ ಈ ಥರ ಅಂದರೆ ಮಾಡಿದ್ದಾರೆ. ಮೊದಲೆಲ್ಲ ಈ ಥರ ಸೀಟಿಂಗ್ ಇರ್ತಾ ಇರಲಿಲ್ಲ. ಆಮೇಲೆ ತುಂಬಾ ರಶ್ ಅನ್ನಿಸ್ತಿತ್ತು. ಈಗ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಚೇರ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಹರಿನಾಮ ಸ್ಮರಣೆ ಅಲ್ಲಿ ಮಾಡ್ತಾ ಇರ್ತಾರೆ. ನೀವೇನಾದರೂ ಅಲ್ಲೋದಾಗ ಇಲ್ಲ ಅಂದರೆ ನಿಮಗೇನಾದರೂ ಅನ್ನದಾನ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಈ ಸ್ಕ್ಯಾನರ್ನ ಯೂಸ್ ಮಾಡ್ಬೋದು. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಕೂಡ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಇಮೇಲ್ ID ಇಲ್ಲ ಸ್ಕ್ಯಾನರ್ನ ಯೂಸ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
कृष्ण हरे 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 कृष्णा कृष्णा कृष्णा